ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನೋಡಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ನನ್ನ ಹೆಸರು ಬಂದುಬಿಟ್ಟು ಹೊಸ್ದಾಗೆಲ್ಲ ಯಾರು ನೋಡ್ತಾ ಇದ್ದೀರಿ ಅವರಿಗೆಲ್ಲ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಾನು ಬಂದು NPT ಕನ್ನಡ ಲಾಗ್ಸ್ ಪ್ರಿಯಾ ಅಂತ ಹೇಳಿಬಿಟ್ಟು ತುಂಬ ದಿನಗಳೇ ಆಯಿತು ನೋಡಿ ನಾನು ವೀಡಿಯೋಸ್ನ ಮಾಡಿರಲಿಲ್ಲ. ಸ್ವಲ್ಪ ಏನಂತಾರೆ ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ನಾನು ವೀಡಿಯೋಸ್ನ ಮಾಡಿರಲಿಲ್ಲ. ಹಾಗಾಗಿ ಇನ್ನು ಮುಂದೆ ಕಂಟಿನ್ಯೂ ಆಗಿ ವೀಡಿಯೋ ಕೂಡ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡು ಇವತ್ತಿನ ದಿನದಲ್ಲಿ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಬಂದು ನಾಳೆ ನಿಮಗೆ ಸಿಗುತ್ತಾ ನೋಡಿ. ಯಾವ ರೀತಿ ಬಂದಿದೆ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಅಂತೇಳಿ ಕೇಳ್ತಾ ಇದ್ದೀನಿ. ನನಗೆ ಅದೇ ತುಂಬ ದಿನಗಳಿಂದನೇ ವಿಡಿಯೋ ಮಾಡೋದು ಬಿಟ್ಟಿದ್ನಿಲ್ಲ. ಎಲ್ಲರೂ ಯಾಕೆ ವಿಡಿಯೋ ಮಾಡ್ತಾಯಿಲ್ಲ, ನೀನು ಯಾಕೆ ಆರಾಮದಿ ಇಲ್ಲ, ಯಾಕೆ ಮಾಡ್ತಾಯಿಲ್ಲ ಅಂತ ಕೇಳ್ತಾಯಿದ್ರು. ಮನೆ ಅಂದಮೇಲೆ ಎಲ್ಲರ ಮನೆಯಲ್ಲಿ ಒಂದು ಸ್ವಲ್ಪ ಏನಾದರೂ ಇದ್ದೇ ಇರ್ತಾ ನೋಡಿ. ಹಾಗಾಗಿ ಅದೇ ರೀತಿಯಾಗಿ ನಾನು ಕೂಡ ಒಂದು ಸ್ವಲ್ಪ ದಿನ ಮಟ್ಟಿಗಾಗಿ ವಿಡಿಯೋನ ಸ್ಟಾಪ್ ಮಾಡಿದ್ದೆ. ಹಾಗೆ ಇನ್ನು ಮುಂದೆ ವಾರದಲ್ಲಿ ಒಂದು 2-3 ವಿಡಿಯೋ ಕೂಡ ಅಪ್ಲೋಡ್ ಮಾಡಬೇಕಂತ ಏನಂತಾರೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ವಿಡಿಯೋ ಕೂಡ ಮಾಡಬೇಕಂತ ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ಈಗ ಇವತ್ತು ಮೇ ತಿಂಗಳಲ್ಲಿ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ತಾರೀಕು ಬಂದು 20ನೇ ತಾರೀಕು ಬಂದು ರೆಡಿ ಕೂಡ ಆಗಿದ್ದೀನಿ. ಯಾಕೆ ಏನು ಅಂತಂದರೆ ಮೇ 17ನೇ ತಾರೀಕಿಂದ ಅಧಿಕ ಮಾಸ ಸ್ಟಾರ್ಟ್ ಆಗಿದೆ ನೋಡಿ. ಅಂದರೆ ಏನು ಒಂದು ತಿಂಗಳ ತನಕ ಇರುತ್ತೆ ನೋಡಿ ಅಧಿಕ ಮಾಸ ಅಂತಂದರೆ. ಹಾಗಾಗಿ ಆ ಟೈಮಲ್ಲಿ ನಾವು ಮನೆಗೆ ಅಂದರೆ ನಮ್ಮ ಮಠದ ಕಡೆಯಿಂದ ಭಜನೆ ನಾವು ಮಾಡ್ತೀವಿ ನೋಡಿ. ಅಂದರೆ ಪ್ರತಿದಿನ ಒಬ್ಬರ ಮನೆಯಲ್ಲಿ ಒಂದೊಂದು ಭಜನೆ ಥರ ಏನಂತಾರೆ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತೀವಿ ನಾವು. ಹಾಗಾಗಿ ಪ್ರತಿಯೊಬ್ಬರ ಮನೆಗೆ ಹೋಗಿ ಕೂಡ ಅಂದರೆ ಈ ಡೇಟಿಗೆ ಇಂಥವ್ರ ಮನೆಯಲ್ಲಿ ಅಂಥೇಳಿ ನಾವು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿರ್ತೀವಿ. ಅದರಲ್ಲಿ ನಾವು ಶೇರ್ ಮಾಡಿರ್ತಾರೆ. ಅಂದರೆ ನಮ್ಮ ಮನೇಲಿ ಈ ಡೇಟಿಗೆ ಇವತ್ತಿನ ದಿನದಲ್ಲಿ ಇರುತ್ತಾ ಭಜನೆ ಕಾರ್ಯಕ್ರಮ, ನೀವೆಲ್ಲರೂ ಬರಬೇಕಂತೇಳಿ ಹೇಳಿರ್ತಾರೆ ನೋಡಿ. ಹಾಗಾಗಿ ನಾವು 33 ಏನಂದರೆ ಅಧಿಕ ಮಾಸದಲ್ಲಿ 33 ಹಾಡುಗಳನ್ನು ಹಾಡಬೇಕಾಗುತ್ತಾ. ನಂತರ ದೇವ್ರದ್ದು ಸ್ತೋತ್ರ ಹಾಡುಗಳು ಕೂಡ ಇರ್ತಾವೆ ನೋಡಿ. ಅದಾದ ನಂತರ ಹೇಳಿದ್ನೆಲ್ಲ ಡೇಟ್ ಪ್ರಕಾರನೇ ಇವತ್ತು ಬಂದು ನಮ್ಮ ಮನೆ ಹತ್ತಿರನೇ ಇದೆ ನೋಡಿ ಗೀತಾ ಆಂಟಿ ಅಂತ ಹೇಳಿ ಅವ್ರ ಮನೆಗೆ ಇವತ್ತು ನಾನು ಭಜನೆ ಕಾರ್ಯಕ್ರಮ ಕೂಡ ಹೋಗ್ತಾಯಿದ್ದೀನಿ. ಸ್ವಲ್ಪ ಅಂದರೆ ಟೈಮಿಂಗ್ ಬಂದುಬಿಟ್ಟು ಸಂಜೆ 5:30ಇಂದ 8:30 ಆಗುತ್ತೆ ನೋಡಿ. ನಾವು ಮನೆಗೆ ರಿಟರ್ನ್ ಬರಬೇಕಾದ್ರೆ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಎಲ್ಲ ಹಾಡು ಮುಗಿಸ್ಕೊಂಡು ನಂತರ ಆರತಿ ಅದೆಲ್ಲ ಆದ ನಂತರ ಕುಂಕುಮಾರ್ಶನ ಜೊತೆ ನಮ್ಗೆ ಉಡಿ ಕೂಡ ತುಂಬ್ತಾರೆ ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ. ಹಾಗಾಗಿ ನಾವು ಹೋಗ್ತಿದ್ವಿ. ಇವತ್ತು ಸ್ವಲ್ಪ ನಮ್ಮ ಮನೆ ಹತ್ರದಲ್ಲಿನೇ ಇದ್ದಾರಲ್ಲ, ಸ್ವಲ್ಪ ಬೇಗನೆ ಬಾ ಅಂತಂದೇಳಿ ನಮ್ಮ ಸ್ವಲ್ಪ ಜನಕ್ಕೆ ಹೇಳಿದ್ದಾರೆ ನೋಡಿ. ಅಂದರೆ ಎಲ್ಲರಿಗೂ ಹೇಳಿದ್ದಾರೆ, ಬಟ್ ಸ್ವಲ್ಪ ಅನುಕೂಲ ಆಗಲಾರ್ದವರು ಒಂದು ಸ್ವಲ್ಪ ಲೇಟಾಗಿ ಬರ್ತಾರೆ. ಅನುಕೂಲ ಆದವರು ಇಲ್ಲೇ ಹತ್ರ ಇರೋರು ಬೇಗನೆ ಬರ್ರಿ ಅಂತ ಹೇಳಿದ್ದಾರೆ. ಯಾಕಂದರೆ ಅವ್ರ ಮನೇಲಿ ಇವತ್ತು ಲಕ್ಷ್ಮೀ ಶೋಭನ ಹೇಳಿಸ್ಬೇಕಂತಿದ್ದಾರೆ ನೋಡಿ. ಹಾಗಾಗಿ ನಾನು ಕೂಡ ರೆಡಿಯಾಗಿ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೇಳಿದ್ನೆಲ್ಲ ಮೇ 17ನೇ ತಾರೀಕಿಂದನೇ ಅಧಿಕ ಮಾಸ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಒಂದು ಸ್ವಲ್ಪನೇ ವೀಡಿಯೋ ಫೋಟೋ ಮಾಡ್ಕೊಂಡಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗಂತ ಮೊದಲಿನ ಥರನೂ ನಾನು ತುಂಬ ವೀಡಿಯೋ ಏನು ಮಾಡ್ಕೊಂಡಿಲ್ಲ ನೋಡಿ. ಇನ್ನು ಮುಂದೇನೋ ಯಾವ ರೀತಿ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ. ಬಟ್ ಡೈಲಿ ಅನ್ನೋದಕ್ಕಿಂತ ವೀಕ್ಲಿ ಒಂದು 2-3 ಆದರೂ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗಿ. ಹಾಗೆ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಈಗ ಟೀ ಕೂಡ ಆಯ್ತು ನೋಡಿ. ನಾನು ಕೂಡ ರೆಡಿಯಾಗಿದ್ದೀನಿ ಆಲ್ರೆಡಿ. ಬ್ಯಾಗ್ ಕೂಡ ನಂದು ಭಜನಿ ಬ್ಯಾಗ್ ಕೂಡ ರೆಡಿ ಆಯ್ತು ನೋಡಿ. ಇದು ಕೂಡ ಒಂದು ಫಂಕ್ಷನಲ್ಲಿ ನಮಗೆ ಗಿಫ್ಟಾಗಿ ಕೊಟ್ಟಿದ್ರು. ಅಂದರೆ ಎಂಗೇಜ್ಮೆಂಟಿಗೆ ಹೋಗಿದ್ವಿ ನಾವು, ಆವಾಗ ಇದು ಬ್ಯಾಗ್ ಕೂಡ ಕೊಟ್ಟಿದ್ರು ನೋಡಿ. ನಮ್ಮ ರಿಲೇಷನ್ನವರೇ ಇದು ಬ್ಯಾಗ್ ಕೊಟ್ಟಿರೋದು ನೋಡ್ತಾ ಇರ್ಬೋದು. ಇದರಲ್ಲೇ ನಾನು ಹಾಡಿನ ಬುಕ್ ಅದೆಲ್ಲ ಇಟ್ಕೊಂಡಿರ್ತೀನಿ. ಇವತ್ತು ನಮ್ಮ ಮನೆ ಹತ್ತಿರದಲ್ಲಿ ಇರೋದ್ರಿಂದ ಟೆನ್ಷನ್ ಏನಿಲ್ಲ ನೋಡಿ, ಆರಾಮಾಗಿ ಹೋಗ್ಬೋದು. ಒಂದು 2 ಸೆಕೆಂಡ್ ಇದೆ ಅವ್ರ ಮನೆ ಬಂದುಬಿಟ್ಟು. ನಾನು ನಿಮ್ಗೆ ತೋರಿಸ್ತೀನಿ ಅಂತ ನಮ್ಮ ಮನೆ ಹತ್ರ ನಿಂತರೇ ಅವ್ರ ಮನೆ ಕಾಣಿಸುತ್ತಾ. ಹಾಗಾಗಿ ಹೇಳಿದ್ನೆಲ್ಲ 17, 18, 19, 20 4ನೇ ದಿವಸ ಇವತ್ತು ಅಧಿಕ ಮಾಸ ಸ್ಟಾರ್ಟಾಗಿ 4ನೇ ಮನೆಯಲ್ಲಿ ಇವತ್ತು ಭಜನೆ ಕಾರ್ಯಕ್ರಮ ಇದೆ ನೋಡಿ. ಹಾಗಾಗಿ ಎಲ್ಲ ಒಂದು ಏನಂತಾರೆ 4 ದಿನದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇವತ್ತು ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾಳೆ ಸ್ವಲ್ಪ ಕೂತ್ಕೊಂಡು ಟೈಮ್ ತೊಗೊಂಡು ಎಡಿಟಿಂಗ್ ಎಲ್ಲ ಮಾಡಿ ನಿಮ್ಮ ಜೊತೆ ಹೇಳಿದ್ನೆಲ್ಲ ಶೇರ್ ಮಾಡ್ತೀನಿ ವೀಡಿಯೋ. ತುಂಬ ದಿನಗಳಾಯ್ತು ನೋಡಿ ಮಾತಾಡೋದು ಕೂಡ, ಯಾವ ರೀತಿ ಮಾತಾಡ್ಬೇಕು ಏನನ್ನೋದು ಕೂಡ ಸ್ವಲ್ಪ ಜಲ್ದಿ ಬರ್ತಾಯಿಲ್ಲ ಮಾತಾಡೋಕ್ಕೆ ಕೂಡ. ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಕೂಡ ಕೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಅವ್ರ ಮನೆ ಕೂಡ ಹೋಗೋಣ. ಟೈಮ್ ಬಂದು 4:15ಗೆ ಹೇಳಿದ್ರು ಅವರು. ಒಂದು 10 ನಿಮಿಷ ಜಾಸ್ತಿನೇ ಆಯಿತು, ಯಾಕಂದರೆ ವೀಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಂಡೆಲ್ಲ ನಾನು. ಬನ್ನಿ ಫ್ರೆಂಡ್ಸ್, ಹೋಗಿ ಬರೋಣ ಅಂತ.
ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ನೋಡಿ ಗೀತಾ ಆಂಟಿ ಮನೆ ಬಂದುಬಿಟ್ಟು. ಬಟ್ ನಾವು ಸ್ವಲ್ಪ ಓಣೆಯಾಗಿಂದ ಹೋಗ್ಬೇಕಾಗತ್ತೆ, ಅಂದರೆ ಒಳಗಡೆಯಿಂದ ಹೋಗ್ಬೇಕಾಗತ್ತಾ. ಮೇಲ್ಗಡೆ ಬಂದು ನಾನು ತೋರಿಸ್ತಾ ಇದ್ದೀನಿ ನಿಮಗಷ್ಟೇ. ಇದೇನು ಯೆಲ್ಲೋ ಕಲರ್ ಸಿಂಟೆಕ್ಸ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಪಕ್ಕದಲ್ಲಿರುವಂಥ ಮನೆ ನೋಡಿ ಅವ್ರದ್ದು. ಇಲ್ಲಿ ಕೆಳಗಡೆಯಿಂದನೇ ಹೋಗ್ಬೇಕಾಗುತ್ತಾ ನಾವು. ತುಂಬ ಹತ್ರ ಇದೆ ನೋಡಿ. ಅಲ್ಲಿ ಮೇಲೇನು ಶೀಟ್ ಕಾಣಿಸುತ್ತಲ್ಲ, ಅಲ್ಲೇ ಅದೇ ನೋಡಿ ಅವ್ರ ಮನೆ ಬಂದುಬಿಟ್ಟು. ನೋಡಿ ಒಳಗಡೆ ಮನೆಗೆ ಬಂದ ತಕ್ಷಣ ನಾನು ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡೆ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ತುಂಬ ಚೆನ್ನಾಗೆಲ್ಲ ಅಲಂಕಾರ ಕೂಡ ಮಾಡಿದ್ರು ನೋಡಿ. ಯಾಕಂದರೆ ಭಜನೆ ಕಾರ್ಯಕ್ರಮ ಇರೋದ್ರಿಂದ ದೇವ್ರ ಕಟ್ಟಿ ಮೇಲೇ ಅಲಂಕಾರ ಮಾಡಿದ್ರು ಅವರು. ಬಂದಂಥ ಮುತ್ತೈದರಿಗೆಲ್ಲ ಉಡಿ ತುಂಬಲಿಕ್ಕಾಗಿ ಪ್ರತಿಯೊಂದು ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ನಾವು ಹೋಗಿದ ತಕ್ಷಣ, ಅಂದರೆ ಒಂದು 5-6 ಜನ ಹೋಗಿದ್ವಿ ನೋಡಿ. ಹೋದ ತಕ್ಷಣವೇ ಲಕ್ಷ್ಮೀ ಶೋಭನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು. ಯಾಕಂದರೆ ಒಂದು ಅರ್ಧ ಗಂಟೆ ಆದರೂ ಬೇಕಾಗುತ್ತೆ ನೋಡಿ, ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಬೇಗನೆ ಹೋಗಿ ಆಡೋ ಶುರು ಮಾಡ್ಕೊಂಡ್ವಿ ನೋಡಿ. ಆದಿ ಕಾಲದಲ್ಲಿ ಶ್ರೀದೇವಿಯೊಡನೆ ಪವಡಿಸಿದ ಮೋದನೆಯಮ್ಮ ಹಸಿರೇವ. ಆದಿ ಕಾರಣನಾಗಿ ಆಗ ಮಲಗಿದ್ದು ಮೊದಲ ಜೀವರ ಕನದಲ್ಲಿ ಚಿನ್ಮಯನಲ್ಲಿ ನಿಮ್ಮ ಮನೆಗಳಲ್ಲಿ ಅತಿ ಜಾಣೆ ಸುಂದರ ಪಣಿವೇಣಿ ಮಚಕಪಟೀರನೆ ಕೇಸರಿಯಂದದ ಮುಖನೆ ಸ್ವಚ್ಛ ಮುಖವ ತೋರೈ ನಿನಗೆ ಕುಂಕುಮ ಹಚ್ಚುವೆನು. ಬಳೆಯ ದಾನವ ಬೇಡಿ ಬಿಳಿಯಾಗಿ ರೆಡಿ ಮಾಡಿ ಅಳಿದಡಿಗಳ ತೋರೈ ನಿನಗೆ ಅರಿಶಿನ ಹಚ್ಚುವೆನು. ದುರ್ಲಕ್ಷ ಪ್ರಿಯರನ್ನು ಹೊರಳ ಧರಿಯೇ ಅಚ್ಯುತಾನಂದನ ಸಾಸಿರ ನಾಮದ ಶ್ರೀ ಋಷಿಕೇಶನ. ಸಾಸಿರ ನಾಮದ ಶ್ರೀ ಋಷಿಕೇಶನ. ವಾಸುದೇವ ನಮ್ಮ ವಸುದೇವ ಸುತನ ಗೋವಿಂದನ ಕಂಡೆನ ಗೋವಿಂದನ ಮಾನವ ಮಧುಸೂದನ ತ್ರಿವಿಕ್ರಮನ. ಹೇಳಿದ್ನೆಲ್ಲ ಒಂದು 5-6 ಜನ ಲಕ್ಷ್ಮೀ ಶೋಭನ ಮುಗಿಸಿದ ನಂತರ ಆಂಟಿ ಟೀ ಕೂಡ ಮಾಡಿದ್ರು ನೋಡಿ. ಎಲ್ಲರಿಗೆ ಟೀ ಕುಡಿದ್ಬಿಟ್ಟು ಕುತ್ಕೊಂಡು ಒಂದು 5-10 ನಿಮಿಷ ಅಷ್ಟರಲ್ಲೇ ಎಲ್ಲರೂ ಬಂದರು. ಮತ್ತೆ ಭಜನೆ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು. ಅಂಬಾಭವಾನಿ ಕಂಬದ ಗಣಪತಿ ಚಂಡಿ ಚಾಮುಂಡಿಗೆ ವಿದ್ಯಾರಣ್ಯರಿಗೆ ವಿದ್ಯಾಶಂಕರಗೆ ವಾಗೀಶ್ವರಿಗೆ ವಜ್ರದೇಹ ಗರುಡಾಂಜನೇಯರಿಗೆ ತುಂಗಭದ್ರೆಗೆ ಶೃಂಗ ನಿವಾಸಿನಿಗೆ ಶೃಂಗೇರಿಪುರದಳು ನೆಲೆಸಿರುವಂತ ಶಾರದಾಂಬೆಗೆ ಸಚ್ಚಿದಾನಂದ ಶಿವ ಅಭಿನವ ನೃಸಿಂಹ ಭಾರತಿಗೆ ಚಂದ್ರಶೇಖರ ಭಾರತಿ ಗುರು ಸಾರ್ವಭೌಮರಿಗೆ ಚಂದ್ರಶೇಖರ ಭಾರತಿ ತೀರ್ಥರಿಗೆ ಚಂದ್ರಶೇಖರ ಭಾರತಿ ಗುರು ಭಾರತಿ ತೀರ್ಥರಿಗೆ ಚಂದ್ರಶೇಖರ ಗುರು ಶೇಖರ ಭಾರತಿಗೆ ಮಂಗಳಂ ಶ್ರೀ ಚಂದ್ರಮೌಳೇಶ್ವರಗೆ ಹೆಸರೇಳವಗೆ ಮುನ್ನ ಮದುವೆ ನಿಶ್ಚಯವಾಗಿರಲು ತನ್ನ ಬಳಗ ತರಿಸಿರುವವಗೆ ಮಂಗಳಂ ಜಯ ಮಂಗಳಂ ಎತ್ತಿ ನಿಬ್ಬಣ ಹೊರಟವಗೆ ನಿತ್ಯ ತೃಪ್ತನಾಗಿರುವವಗೆ ಉತ್ತರಾಣಿಯ ವಾಗರನು. ಹಾಗೆ ಎಲ್ಲ ಭಜನೆ ಕಾರ್ಯಕ್ರಮ ಮುಗಿದ ನಂತರ ಟಿಫಿನ್ ಕೂಡ ವ್ಯವಸ್ಥೆ ಇತ್ತು, ನೋಡ್ತಾ ಇರ್ಬೋದು ನೀವು. ಮಂಡಾಳ ಒಗ್ಗರಣೆ ಕೂಡ ಇತ್ತು ಟಿಫನಿಗೆ. ಹಾಗೆ ಅದ್ರ ಜೊತೆ ಜ್ಯೂಸ್ ಕೂಡ ಇತ್ತು ನೋಡಿ. ಏನಂತಾರೆ,
ಟಿಫನ್ ಆದ ನಂತರ ಜ್ಯೂಸ್ ಕುಡಿದು ಕೂಡ ಎಲ್ಲರೂ ಮನೆಗೆ ಹೋದರು. ಹಾಗೆ ನಾನು ಒಂದು ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಂಡು ತುಂಬ ದಿನ ಆಯ್ತಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇವ್ರ ಮನೆಯಿಂದನೇ ಸ್ವಲ್ಪ ಜಾಸ್ತಿ ವೀಡಿಯೋಸ್ ಕೂಡ ನಾನು ಮಾಡಿಕೊಂಡೆ ನೋಡಿ. ಅವರು ಕೂಡ ಹೇಳಿದ್ರು ನನಗೆ, ನೀನು ಫೋಟೋ ವೀಡಿಯೋ ತೆಗಿ, ನಾನು ನನ್ನ ಮಕ್ಕಳಿಗೆ ಕಳಿಸ್ಬೇಕಂತೇಳಿ ಗೀತಾ ಆಂಟಿ ಹೇಳಿದರು. ಹಾಗಾಗಿ ಈಗ ನಾನು ನನ್ನ ಕೈಲಾದಷ್ಟು ಫೋಟೋ ವೀಡಿಯೋಸ್ ಕೂಡ ಮಾಡ್ಕೊಂಡಿದ್ದೀನಿ. ಇನ್ಮೇಲೆ ಸ್ವಲ್ಪ ಆದರೂ ವೀಡಿಯೋಸ್ ಮಾಡ್ಕೊಳ್ಳೋಣ, ಫೋಟೋಸ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಇದರಲ್ಲಿನೇ ನಾನು ಫಸ್ಟ್ನೇ ದಿನ, 2ನೇ ದಿನ, 3ನೇ ದಿನ ಯಾರ ಮನೆಗೆ ಹೋಗಿದ್ವಿ ಅದು ಕೂಡ ವೀಡಿಯೋಸ್ನ ಇದರಲ್ಲಿನೇ ನಾನು ಆ್ಯಡ್ ಮಾಡಿರ್ತೀನಿ. ನೋಡಿ ಯಾವ ರೀತಿ ಬಂದಿದೆ ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಮತ್ತೊಮ್ಮೆ ಕೇಳ್ತೀನಿ. ತುಂಬ ಚೆನ್ನಾಗಾಯಿತು ನೋಡಿ ಗೀತಾ ಆಂಟಿ ಮನೆಯಲ್ಲಿ ಪೂಜೆ ಬಂದುಬಿಟ್ಟು. ಬನ್ನಿ ಫ್ರೆಂಡ್ಸ್, ಈಗ ನೆಕ್ಸ್ಟು ಯಾರ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಕೂಡ ಹೇಳ್ತೀನಿ ನೋಡಿ. ಮೇ 17ನೇ ತಾರೀಕು ಅಧಿಕ ಮಾಸ ಫಸ್ಟ್ ದಿನ ಸ್ಟಾರ್ಟ್ ಆಗಿದ್ದೆ. ಅನ್ಸೂಯ ಅಕ್ಕ ಅಂಥೇಳಿ ಅವ್ರ ಮನೆಯಲ್ಲಿತ್ತು ನೋಡಿ. ಹಾಗಾಗಿ ಬರೀ ಫೋಟೋಸ್ ಅಷ್ಟೇ ನಾನು ಸ್ವಲ್ಪ ತಗೊಂಡಿದ್ದೆ. ನಂತರ ವೀಡಿಯೋ ಕೂಡ ಸ್ವಲ್ಪ ಆರತಿ ಮಾಡೋದಷ್ಟೇ ತಗೊಂಡಿದ್ದೆ ನೋಡಿ. ಫಸ್ಟ್ ಇವ್ರ ಮನೆಯಿಂದನೇ ನಮ್ಮದು ಹಾಡಿನ ಕಾರ್ಯಕ್ರಮ ಶುರುವಾಗಿತ್ತಂತಲೇ ಹೇಳ್ಬೋದು. ತುಂಬ ಚೆನ್ನಾಗಾಗಿತ್ತು. ಅವ್ರ ಮನೆಯಲ್ಲಿ ಕೋಸಂಬರಿ ಪಾನಕ ಕೂಡ ಅವರು ಕೂಡ ಎಲ್ಲರಿಗೂ ಉಡಿ ತುಂಬಿದ ನಂತರ ಕೊಟ್ಟಿದ್ರು ನೋಡಿ. ಅವರು ಕೂಡ ಗಣಪತಿ ಚಂಡಿ ಚಾಮುಂಡಿಗೆ ವಿದ್ಯಾರಣ್ಯರಿಗೆ ವಿದ್ಯಾಶಂಕರಗೆ ವಾಗೀಶ್ವರಿಗೆ ವಜ್ರದೇಹ ಗರುಡಾಂಜನೇಯರಿಗೆ ತುಂಗಭದ್ರೆಗೆ. ಹಾಗೆ ಮೇ 18ನೇ ತಾರೀಕು ಕೂಡ ನಾವು ಅಂದರೆ ಇದು ಮೇ 17ನೇ ತಾರೀಕು ಆಗಿತ್ತಲ್ಲ, ಮೇ 18ನೇ ತಾರೀಕು ಬಂದು 2ನೇ ಮನೆ ಅಂತಂದರೆ ರೇಣುಕಾ ಜೋಶಿ ಅವರ ಮನೆಯಲ್ಲಿ ಕೂಡ ಭಜನೆ ಕಾರ್ಯಕ್ರಮ ಇಟ್ಕೊಂಡಿದ್ರು ನೋಡಿ. ಅಧಿಕ ಮಾಸದ 33 ಹಾಡು 33 ಬಾಗಣ ಕೂಡ ಏನಂತಾರೆ ಕೊಡ್ತಾರಲ್ಲ, ಹಾಗಾಗಿ ಅವ್ರ ಮನೆ ಕೂಡ ನಾವು ಹೋಗಿದ್ವಿ 18ನೇ ತಾರೀಕು. ಷಡ್ದರ್ಶನ ಸ್ಥಾಪನಾಚಾರ್ಯ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಸಕಲ ನಿಗಮಾಸಾರ ಹೃದಯ ಸಾಂಖ್ಯತ್ರಯ ಪ್ರತಿಪಾದಕ ವೈದಿಕ ಮಾತಂತ್ರ ಆದಿರಾಜಧಾನಿ ವಿದ್ಯಾನಗರ ಮಹಾರಾಜಧಾನಿ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಶ್ರೀಮದ್ರಾಜಾಧಿರಾಜ ಗುರು ಭೂಮಂಡಲಾಚಾರ್ಯ ಋಷ್ಯಶೃಂಗೇಶ್ವರ ತುಂಗಭದ್ರಾ ತೀರವಾಸಿ ಶ್ರೀಮದ್ವಿದ್ಯಾಶಂಕರ ಪಾದ ಪದ್ಮಾರಾಧಕ ಶ್ರೀಮಜ್ಜಗದ್ಗುರು ಶ್ರೀಮದ್ ವಿದ್ಯಾತೀರ್ಥ ಮಹಾಸ್ವಾಮಿ ಗುರುಕರ ಕಮಲ ಸಂಜಾತ ಶ್ರೀಮಜ್ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿನಾಂ ತತ್ಕರ ಕಮಲ ಸಂಜಾತ ಶ್ರೀಮಜ್ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿನಾಂ ಚ ಚರಣಾರವಿಂದಯೋ ಸಾಷ್ಟಾಂಗ ಪ್ರಣಾಮಾನ್ ಸಮರ್ಪಯಾಮಿ. ಯಶೋ
ಮಂದಿರ ದೇವಿಯು ಬರಲು ಜಯ ಜಯ ಜಯವೆನ್ನಲು ಉತ್ತರಾಣಿಯ ವಾಗರನುಂಡು ತೃಪ್ತನಾಗಿ ತೇಗಿರುವವಗೆ ಮಂಗಳಂ ಜಯ ಮಂಗಳಂ ಒದಗಿ ಮೂಟಕ್ಕೆ ಬಂದವಗೆ ಸದಯ ಹೃದಯನಾಗಿರುವವಗೆ ಮುದದಿಂದರಿಸಿ ಪದುಮಾವತಿಯಳ ಮದುವೆ ಮಾಡಿಕೊಂಡ ಮದುಮಗಗೆ ಮಂಗಳಂ ಜಯ ಮಂಗಳಂ ಆಕೆಯಿಂದ ಸಹಿತಾದವಗೆ ಸಂತೋಷದಿ ಕುಳಿತಿರುವವಗೆ ಸಂತತ ಶ್ರೀಮದನಂತಾಧೀಶನ ಶಾಂತಮೂರ್ತಿ ಸರ್ವೋತ್ತಮಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ. ಹೇಳಿದ್ನೆಲ್ಲ ರೇಣುಕಾ ಜೋಶಿಯವ್ರ ಮನೆಯಲ್ಲಿ ಭಜನಾ ಕಾರ್ಯಕ್ರಮ ಇತ್ತು ಅಂತ ಹೇಳಿಬಿಟ್ಟು ಹಾಗೆ ಅವ್ರ ಜೊತೆ ನಮ್ಮ ಕಾಕು ಕೂಡ ಕೂತ್ಕೊಂಡಿದ್ರು ನೋಡಿ. ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ಅವ್ರ ಮಗಳೇ ಮಾಡಿದ್ಲು. ನಾನೇ ಫೋನ್ ಮಾಡಿಬಿಟ್ಟು ನನ್ನ ವಾಟ್ಸಪ್ಪಿಗೆ ಶೇರ್ ಮಾಡು, ನಾನು ಬೇಕು ಅಂತ ಹೇಳಿದ್ದೆ. ಹಾಗಾಗಿ ಅವರು ಕೂಡ ಕಳಿಸಿದ್ರು. ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡಲಿಕ್ಕೆ ಅನುಕೂಲ ಆಯಿತು ನೋಡಿ. ಅದು ಅಂದರೆ 18ನೇ ತಾರೀಕು ಅಂತ ಹೇಳಿದ್ನೆಲ್ಲ ಇದು. ಅವ್ರ ಮನೆಯಲ್ಲಿ ಕೂಡ ಟಿಫನ್ದು ಇತ್ತು ನೋಡಿ. ಅಂದರೆ ಅವಲಕ್ಕಿ ಒಗ್ಗರಣೆ, ನಂತರ ಟೀ ಕೂಡ ಇತ್ತು ಅವ್ರ ಮನೆಯಲ್ಲೇನು. ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಟಿಫನ್ ಮಾಡಿಕೊಂಡು ನಾವು 2ನೇ ದಿವಸ ಕೂಡ ಅವ್ರ ಮನೇಲಿ ಭಜನೆ ಕಾರ್ಯಕ್ರಮ ಮುಗಿಸಿದ್ವಿ ಅಂತಲೇ ಹೇಳ್ಬೋದು. ಇನ್ನು 3ನೇ ದಿವಸ ಬಂದುಬಿಟ್ಟು ಕುಮುದ ಆಂಟಿ ಅಂತ ಹೇಳಿ ಅವ್ರ ಮನೆಯಲ್ಲಿ ಭಜನೆ ಕಾರ್ಯಕ್ರಮ ಕೂಡ ಇತ್ತು ನೋಡಿ. ಈ ರೀತಿಯಾಗಿ ಅಲಂಕಾರ ಕೂಡ ಮಾಡಿದ್ರು ಅವರು. ನಾನು ಹೇಳಿದ್ನೆಲ್ಲ ಜಾಸ್ತಿ ಫೋಟೋ ವೀಡಿಯೋಸ್ಗೆಲ್ಲ ಫೋಕಸ್ ಮಾಡಲಿಲ್ಲ ನಾನು. ನನ್ನ ಹತ್ರ ಎಷ್ಟಿದಾವೆ ಅಷ್ಟೇ ನಾನು ಈಗ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ವಾರ್ಷಿಕ ಶುಲ್ಕ 12 ರೂಪಾಯಿ ತಗೊಂಡ್ ಬರ್ರಿ. ಅಧಿಕ ಮಾಸ ಮುಗಿಯೋದ್ರೊಳಗಾಗಿ ಎಲ್ಲರೂ ಮುಟ್ಟಿಸ್ಬೇಕು ದುಡ್ಡು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಟೇಕ್ ಕೇರ್, ಬಾಯ್.